ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿಯಂತರ. ಹಿಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಶ್ರೀ ಶಂಕರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದು ನೋಡಿರ್ತೀರ. ಸೊ ನಾವೀಗ ಇಲ್ಲಿಂದ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಹೆಸರು ದೇವಸ್ಥಾನದ್ದು. ಇಲ್ಲಿಂದ ಜಾಸ್ತಿ ದೂರ ಇಲ್ಲ, 21 ಕಿಲೋಮೀಟ್ರ್ ಅಷ್ಟೇ. ಸೊ ಒಂದು ಅರ್ಧ ಗಂಟೆಯಲ್ಲಿ ಮುಟ್ತೀವಿ ಅನಿಸುತ್ತೆ. ಟೈಮ್ ಆಲ್ಮೋಸ್ಟ್ ಈಗ 2 ಗಂಟೆ ಆಗಿದೆ. ನಾವು ಇಲ್ಲೇ ಒಂದು 3-4 ಅವರ್ ಸ್ಪೆಂಡ್ ಮಾಡಿಬಿಟ್ವಿ ಶ್ರೀ ಶಂಕರೇಶ್ವರ ದೇವಸ್ಥಾನದ ಹತ್ರನೇ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಇವತ್ತು ಭಾನುವಾರ ಆಗಿದ್ದಕ್ಕಷ್ಟೇ ಸ್ವಲ್ಪ ಗ್ರೂಪ್ ರೈಡ್ ಅವ್ರು ಬಂದಿದ್ದರು. ಅದು ಬಿಟ್ಟು ನೀವು ವೀಕ್ ಡೇಸಲ್ಲೆಲ್ಲ ಬಂದರೆ ಯಾರು ನಿಮ್ಗೆ ಜನ ಇರಲ್ಲ. ಒಳ್ಳೆ ಆಫ್ ಬೀಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಫೋಟೋಸಿಗೆಲ್ಲ ಒಳ್ಳೆ ಜಾಗ. ನೀವು ಟೆಂಪಲ್ ವಿಸಿಟ್ ಮಾಡಬೇಕು ಅಂದರೆ ನೀವು ಮಂಡೇನೇ ಬರಬೇಕು, ಉಳಿದ ದಿನ ಟೆಂಪಲ್ ಕ್ಲೋಸ್ ಇರುತ್ತೆ. ಸೊ ಜಸ್ಟ್ ನೀವು ಬೆಟ್ಟ ನೋಡ್ಕೊಂಡು ಹೋಗೋದಾದರೆ ಬರ್ಬೋದು. ನೋಡಿ, ಈ ಥರ ಆಫ್ ರೋಡಿಂಗ್ ಇದೆ ಸ್ವಲ್ಪ ಲಾಸ್ಟ್ ಸ್ಟ್ರೆಚ್ಚಲ್ಲಿ, ಲಾಸ್ಟ್ 1 ಕಿಲೋಮೀಟ್ರ್ ಮಾತ್ರ. ಅದು ಬಿಟ್ಟರೆ ನಿಮಗೆ ರೋಡ್ ಮಾತ್ರ ಚೆನ್ನಾಗಿದೆ. 80 ಕಿಲೋಮೀಟ್ರ್ ಬೆಂಗಳೂರಿಂದ. ಸೊ ನಿಮಗೆ ಒಂದೇ ದಿನ ಬೇಕಾದ್ರೆ 3 ಲೊಕೇಶನ್ ಕವರ್ ಮಾಡ್ಬೋದು. ಬೆಟ್ಟದ ರಂಗನಾಥ ಸ್ವಾಮಿ ಮತ್ತು ಇದು ಶಂಕರೇಶ್ವರ, ಅದಲ್ಲದೆ ಬಿದನಗೆರೆ ಆಂಜನೇಯ ಗೊತ್ತಿರ್ಬೇಕು ನಿಮಗೆ. ಅದೇ ಒಂದು ಆಂಜನೇಯ ಸ್ಟ್ಯಾಚು ಇದೆಯಲ್ಲ ಅದು. ಸೊ 3 ನಿಮ್ಗೆ ಇಲ್ಲೇ ಹತ್ತತ್ರ ಇದೆ ಲೊಕೇಶನ್ಸ್. ಸೊ ನೀವು ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಬಂದರೆ 3 ಲೊಕೇಶನ್ ಕವರ್ ಮಾಡ್ಕೊಂಡು ಹೋಗ್ಬೋದು. ಕಾರಲ್ಲೆಲ್ಲ ಬಂದರೆ ಸ್ವಲ್ಪ ಇಲ್ಲಿ ನೋಡಿ ಈ ಥರ ಅಷ್ಟು ಚೆನ್ನಾಗಿಲ್ಲ ರೋಡು. ಕಾರಲ್ಲಿ ಬಂದರೆ ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ಕಾರ್ ಫುಲ್ ಟಾಪ್ವರೆಗೂ ಹೋಗಲ್ಲ, ಅಲ್ಲಿ ಸ್ವಲ್ಪ ಅದಕ್ಕೆ ಮೊದಲೇ ನಿಲ್ಲಿಸಿನೇ ಹೋಗ್ಬೇಕಾಗತ್ತೆ ನೀವು. ಆ್ಯಕ್ಚುಲಿ 4x4 ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇದ್ದರೆ ನಿಮಗೆ ಪ್ರಾಬ್ಲಮ್ ಅಷ್ಟೇ. ಬೈಕ್ ಆದರೆ ಓಕೆ, ನೀವು ಸ್ಕೂಟಿ ತೊಗೊಂಡು ಬರ್ಬೋದು. ಅಲ್ಲಿ ನಾವು ಹೋದಾಗ ಸ್ಕೂಟಿಯಲ್ಲೂ ಬಂದಿದ್ರ ಮೇಲೆ ಟಾಪಿಗೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಸ್ಕೂಟಿಲೆಲ್ಲ. ಟೈಮು 2:30 ಆಗಿದೆ. ಸಡನ್ನಾಗಿ ಮಳೆ ಬರೋ ಥರ ಆಗ್ಬಿಡ್ತು. ಸೊ ಇನ್ನೊಂದು 5-6 ಕಿಲೋಮೀಟ್ರ್ ಇದೆ ಡೆಸ್ಟಿನೇಷನ್ನು. ಸೊ ನೀವು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೂ ಹೋಗ್ಬೋದು. ಅದನ್ನು ಆ್ಯಕ್ಚುಲಿ ಇದೇ ರೋಡಲ್ಲ. ಅದನ್ನು ನಾವು ಹೋಗ್ತಾ ಇದ್ದೀವಲ್ಲ ಈಗ ಬೆಟ್ಟದ ರಂಗನಾಥ ಸ್ವಾಮಿ, ಅಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಅಷ್ಟೇ ಯಡಿಯೂರು. ಸೊ ನೀವು ಯಡಿಯೂರನ್ನೂ ಕವರ್ ಮಾಡ್ಬೋದು. ಬಟ್ ನಾವು ಯಡಿಯೂರು ಹೋಗ್ತಾ ಇಲ್ಲ, ಯಾಕಂದರೆ ನಾವು ಈಗ ಒಂದು ಟೂ ಮಂತ್ಸ್ ಬ್ಯಾಕ್ ನಾನು ಮೇಲ್ಕೋಟೆ ಹೋಗುವಾಗ ಬಿದನಗೆರೆ ಆಂಜನೇಯ ಮತ್ತು ಯಡಿಯೂರು ಅದೆಲ್ಲ ಹೋಗಿದ್ದೆ. ಸೊ ಈ ಸರಿ ಏನು ಅದು ಪ್ಲ್ಯಾನ್ ಇಲ್ಲ ಯಡಿಯೂರು ಹೋಗೋದು. ಇಲ್ಲಿ ನೋಡಿದರೆ ಮಳೆ ಬೇರೆ ಬಂದಿದೆ ಆಲ್ರೆಡಿ. ಸೊ ಲೆಫ್ಟಿಗೆ ಹೋದರೆ 9 ಕಿಲೋಮೀಟ್ರಿಗೆ ಯಡಿಯೂರಂತೆ. ನಾನು ಆ ಕಡೆ ಕ್ರಾಸ್ ಮಾಡಬೇಕು ರೋಡಿಗೆ ಆ್ಯಕ್ಚುಲಿ. ನಾವು ಬೆಳಗ್ಗೆ ಬಂದಿದ್ವಲ್ಲ ಡೈವರ್ಷನ್ ಮದ್ದೂರಿಂದು, ಅದೇ ರೋಡಿಗೆ ಬಂದ್ವಿ ಮತ್ತೆ ಈಗ. ಅಲ್ಲಿ ಸ್ಟ್ರೈಟ್ ಹೋದರೆ ಯಡಿಯೂರು ನಿಮಗೆ 9 ಕಿಲೋಮೀಟ್ರು. ನಾವಿಲ್ಲಿ ಡೈವರ್ಷನ್ ತಗೊಳ್ತಾ ಇದ್ದೀವಿ. ಇಲ್ಲೆಲ್ಲ ಮಳೆ ಆಗ್ಬಿಟ್ಟಿದೆ ಆಲ್ರೆಡಿ ಒಂದು ರೌಂಡ್. ನೋಡಿ, ಲಾಸ್ಟ್ 2 ಕಿಲೋಮೀಟ್ರ್ ಸ್ಟ್ರೆಚ್ಚು ಈ ಥರ ಇದೆ. ಇನ್ನೇನು 1.5-2 ಕಿಲೋಮೀಟರ್ ಅಷ್ಟೇ ದೇವಸ್ಥಾನ. ರೋಡ್ ಮಾತ್ರ ಸಖತ್ತಾಗಿದೆ ನೋಡಿ. ಸ್ವಲ್ಪ ಲೈಟಾಗಿ ಮಳೆ ಬೇರೆ ಆಗಿದೆ. ಈಗ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ಲೈಟಾಗಿ.
ಸೊ ಈ ಕಡೆ ಎಲ್ಲ ಸ್ವಲ್ಪ ಜೋರಾಗ್ತಾ ಇದೆ ಮಳೆ, ಮೇಲೆ ಹೋಗ್ತಾ ಇದ್ದೀನಲ್ವಾ ಬೆಟ್ಟದ ಕಡೆ. ಚೆನ್ನಾಗಿದೆ ಲೊಕೇಶನ್ ಮಾತ್ರ. ನನ್ನ ಫ್ರೆಂಡ್ಸ್ ಸ್ವಲ್ಪ ಹಿಂದಾಗೋದ್ರು, ಅವರು ಸ್ನ್ಯಾಕ್ಸಿಗೆ ಅಂತ ನಿಲ್ಲಿಸಿದ್ರು, ನಾನು ನಿಲ್ಲಿಸ್ಲಿಲ್ಲ ಆ್ಯಕ್ಚುಲಿ. ಸೊ ಅವ್ರು ಬರೋಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟರಲ್ಲೇ ನಾನು ಅಲ್ಲಿ ಹೋಗಿ ಎಲ್ಲ ವೀಡಿಯೋ ಎಲ್ಲ ಮುಗಿಸ್ಬಿಡ್ತೀನಿ. ಸೊ ಫೈನಲಿ ಟೆಂಪಲ್ ಹತ್ರ ಬಂದಿದ್ದೀವಿ ನೋಡಿ. ಫೈನಲಿ ಟಾಪ್ ರೀಚ್ ಆಗಿದ್ದೀವಿ. ಇದೇ ರೋಡಿಂದ ನಾವೀಗ ಬಂದಿದ್ದು. ನೀವು ನೋಡ್ಬೋದು ಬೋರ್ಡ್ನ, ಉಡಮುಡಿ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಕ್ಷೇತ್ರ. ಲೈಟಾಗಿ ಮಳೆನೂ ಬರ್ತಾ ಇದೆ. ಹಾಯ್ ಮಾಡೋಕ್ಕೆ ಎಲ್ಲುಂಟು ಸಿಕ್ಕಿಲ್ಲ. ಸೊ ನೀವು ಅಲ್ಲಿಂದ ಬರ್ತೀರಾ, ಇದೇ ಟೆಂಪಲ್ಲು. ನಾವು ಟೆಂಪಲ್ ಒಳಗೆ ಹೋಗಿ ಬಂದ್ವಿ ಆಲ್ರೆಡಿ. ಸೊ ಒಳಗೇನು ವೀಡಿಯೋ ಫೋಟೋ ಎಲ್ಲ ತೊಗೊಂಡಿಲ್ಲ ನೋಡಿ. ಇದೆ ಟೆಂಪಲ್. ಸೊ ಟೆಂಪಲಿಂದ ಈ ಕಡೆ ವ್ಯೂ ನೋಡಿ. ಸೊ ಇಲ್ಲೇನು ಮಹಾದ್ವಾರ ಕಾಣುತ್ತಲ್ಲ, ಅಲ್ಲಿಂದ ಬರ್ತೀರಾ ನೀವು. ಸೊ ಮಿಡಲಲ್ಲಿ ಬೇಕಾದ್ರೆ ನೀವು ಅಲ್ಲಿ ಬೈಕ್ ನಿಲ್ಲಿಸಿ, ಇಲ್ಲಿ ಸ್ಟೆಪ್ಸ್ ಇದೆ. ಇಲ್ಲೇನು ನಿಮಗೆ ಬ್ಲೂ ಕಲರ್ ಶೆಡ್ ಕಾಣುತ್ತಲ್ಲ, ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು ನೋಡಿ. ಸ್ಟೆಪ್ಸಿಂದ ಬಂದರೆ ಇಲ್ಲಿ ಬರ್ತೀರಾ ನೋಡಿ, ಅಲ್ಲಿದ್ದಾವೆ ಸ್ಟೆಪ್ಸ್, ಅಲ್ಲಿಗೆ ಬರ್ತೀರಾ. ಇಲ್ಲ ಬೈಕಲ್ಲಿ ಬಂದರೆ ನೀವು ಇಲ್ಲೇ ಇಲ್ಲಿ ಕೆಳಗಿನವರೆಗೂ ಬೈಕಲ್ಲೇ ಬರ್ಬೋದು. ಬೈಕು ಕಾರು ಎಲ್ಲ ರೋಡ್ ಚೆನ್ನಾಗೇ ಇದೆ. ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ. ಲೈಟಾಗಿ ಮಳೆ ಬೇರೆ ಬರ್ತಾಯಿದೆ. ಟೈಮ್ 3 ಗಂಟೆ ಆದ್ರೂ ಜನ ಜಾಸ್ತಿನೇ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ಯಾರೂ ಇರಲ್ಲ ಅಂತ, ಬಟ್ ಜನ ನೋಡಿ. ಸ್ಟೆಪ್ಸ್ ಹತ್ಕೊಂಬಂದರೆ ನೀವು ಇಲ್ಲೇನು ನೋಡ್ತೀರಲ್ಲ, ಇಲ್ಲಿಂದ ನೀವು ಮೇಲೆ ಬರ್ತೀರಾ. ಸೊ ಹಾಗೆ ದೇವಸ್ಥಾನದ ಹಿಂದೆ ಸ್ವಲ್ಪ ಹೋಗ್ಬಿಡೋಣ. ಇಲ್ಲಿಂದ ದೇವಸ್ಥಾನದ ಹಿಂದೆಯಿಂದನೂ ಒಳ್ಳೆ ವ್ಯೂ ಇದೆ.
ಸೊ ಬೆಟ್ಟದ ರಂಗನಾಥ ಸ್ವಾಮಿ ಕ್ಷೇತ್ರ ಒಳಗೆಲ್ಲ ಟೆಂಪಲ್ ಎಲ್ಲ ನೋಡಿ ಈಗ ವಾಪಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಟೈಮ್ ಇನ್ನೂ 3 ಗಂಟೆ ಅಷ್ಟೇ, ಬಟ್ ಫುಲ್ ಕ್ಲೌಡ್ ಕವರ್ ಆಗೋಗಿದೆ. ಮಧ್ಯಾಹ್ನ ಬಂದ್ರೂ ರಶ್ ಇದೆ ದೇವಸ್ಥಾನ ಆ್ಯಕ್ಚುಲಿ. ಸೊ ಯಾರಾದರೂ ಬರೋರಿದ್ರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಮಧ್ಯಾಹ್ನನೂ ಈಗ ಕ್ಲೌಡ್ ಇರೋದ್ರಿಂದ ನಮಗೆ ಸ್ವಲ್ಪ ಚೆನ್ನಾಗೇ ಇತ್ತು ವ್ಯೂ ಎಲ್ಲ. ಬಿಸಿಲಿದ್ದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.